ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂದು ಅನುವಿನ ನೆನಪಿನ ದಿನ. ಅದನ್ನು ತಡೆದುಕೊಳ್ಳಲಾಗದ ಸುಭಾಷ್ ಪೂರ್ತಿಯಾಗಿ ಕುಡಿದಿದ್ದ. ಸುಭಾಷ್ ತುಂಬ ಕುಡಿದ್ಬಿಟ್ಟಿದ್ಯಾ ಕಣೋ, ಇದಕ್ಕಿಂತ ಹೆಚ್ಚಾಗಿ ನೀನು ಕುಡಿದ್ರೆ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತೀಯ. ನೀನೊಬ್ಬ ಡಾಕ್ಟರ್, ಅದನ್ನು ಅರ್ಥ ಮಾಡ್ಕೊ. ಯಾವುದಕ್ಕಾಗಿ ಹೊಸದಾಗಿ ಈ ಅಭ್ಯಾಸ ಕಲ್ತಿದ್ದೀಯಾ ಎಂದು ಶಶಿ ಅವನನ್ನು ಬೈತಿದ್ದನು. ಅಂದೇ ಅವನು ಮೊದಲ ಬಾರಿಗೆ ಕುಡಿಯಲು ಪ್ರಾರಂಭಿಸಿದ್ದು. ಲೇ, ಅನು ನನ್ನನ್ನು ಬಿಟ್ಟು ಹೋದ ದಿನ ಕಣೋ ಇವತ್ತು. ಹೇಗೋ ನನ್ನಿಂದ ಸಂತೋಷವಾಗಿರಲು ಸಾಧ್ಯ. ಅವಳೊಂದಿಗೆ ಬಾಳಬೇಕು ಎಂದು ಹೇಗೆಲ್ಲ ನಾನು ಆಸೆ ಪಟ್ಟಿದ್ದೆ. ಅವಳನ್ನು ಮದುವೆಯಾಗಿ ಸಂತೋಷವಾಗಿ ಬಾಳಬೇಕು ಎಂದು ಅಷ್ಟು ಆಸೆ ಪಟ್ಟಿದ್ದೆ. ಆದರೆ ಅದನ್ನೆಲ್ಲ ಒಂದೇ ದಿನದಲ್ಲಿ ಮುಗಿದು ಹೋಯಿತು. ಇಂದಿಗೆ 1 ವರ್ಷವಾಯಿತು ನನ್ನ ಅನು ನನ್ನನ್ನು ಬಿಟ್ಟು ಹೋಗಿ ಎಂದು ಅತ್ತವನು ಈಗ ಇನ್ನೂ ಹೆಚ್ಚಾಗಿ ಕುಡಿದಿದ್ದನು. ಅವನನ್ನು ಹೇಗೋ ಒಂದು ರೀತಿಯಲ್ಲಿ ಆ ಬಾರ್ನಿಂದ ಮನೆಗೆ ಕರ್ಕೊಂಡು ಹೋದನು ಶಶಿ. ಸುಭಾಷನ ಕಾರಿನ ಶಬ್ದ ಕೇಳಿದ ತಕ್ಷಣ ವೇಗವಾಗಿ ಓಡಿ ಬಾಗಿಲು ತೆಗೆದಳು ಕವಿತಾ. ಅಂದು ಅವನ ಅಪ್ಪ ಅಮ್ಮ ಮನೆಯಲ್ಲಿ ಇರಲಿಲ್ಲ. ಕೆಲಸ ಮಾಡುವವರು ಕೂಡ ಕೆಲಸ ಮುಗಿಸಿ ಹೊರಟೋಗಿದ್ರು. ಕವಿತಾ ಮಾತ್ರವೇ ಇದ್ದಳು. ಬಾಗಿಲು ತೆಗೆಯಲು ಅವನು ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಕುಡಿದು ತೂರಾಡುತ್ತಾ ಬಂದ. ಶಶಿಯ ಹೆಗಲಿಂದ ಈಗ ಕವಿತಾಳ ಹೆಗಲಿಗೆ ಬದಲಾಯಿಸಿದನು. ಕವಿತಾ, ಅಣ್ಣ, ಏನಣ್ಣ ಇವರು ಕುಡ್ದಿದ್ದಾರೆ ಎಂದು ಪಾಪದಂತೆ ಕವಿತಾ ಕೇಳಿದ್ಲು. ತಂಗಿ, ನಾನು ಬೇಕಾದರೆ ಒಳಗೆ ಬಂದು ಬಿಟ್ಟು ಬರಲಾ ಎಂದು ಶಶಿ ಕೇಳ್ದ. ಪರವಾಗಿಲ್ಲ ಅಣ್ಣ, ನಾನೇ ಕರ್ಕೊಂಡು ಹೋಗ್ತೀನಿ ಎಂದು ಕವಿತಾ ಹೇಳಿದ ತಕ್ಷಣ ಶಶಿ ಸುಭಾಷನ ಕಾರನ್ನು ತೆಗೆದುಕೊಂಡು ಹೊರಟನು. ಅವನನ್ನು ತಡೆ ಹಿಡಿದುಕೊಳ್ಳುತ್ತಲೇ ಬಾಗಿಲು ಮುಚ್ಚಿ ಈಗ ಮೇಲೆ ಅವನ ಮಲಗುವ ಕೋಣೆಗೆ ಕರ್ಕೊಂಡು ಹೋಗಿ ಅವನನ್ನು ಬೆಡ್ ಮೇಲೆ ಮಲಗಿಸಿದ್ಲು. ಕೈಯಿಂದ ಕವಿತಾಳನ್ನು ಎಳೆದು ಬೆಡ್ ಮೇಲೆ ಹಾಕಿದನು ಸುಭಾಷ್. ಏನ್ ತಾನೆ, ಬಿಡಿ ಪ್ಲೀಸ್ ಬಿಡಿ ಎಂದು ಅವಳು ಕೂಡ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದ್ಲು. ವಿಪರೀತ ಮತ್ತಿನಲ್ಲಿ ಅವಳ ಮುಖ ಅನುವಿನಂತೆ ಕಾಣಲು ಅವನಿಗೆ ಅನುವೆ ತನ್ನ ಹತ್ತಿರ ಇದ್ದಾಳೆ ಎಂದು ಭಾವಿಸಿಕೊಂಡನು. 7 ತಿಂಗಳ ಅಂತರದಲ್ಲಿ ತನ್ನ ಗಂಡ ಸ್ಪರ್ಶಿಸಿದ ಮೊದಲ ದಿನ ಇಂದು. ಅವನ ಕೈ ಹೊಡೆಯುವುದಕ್ಕೂ ಕೂಡ ಅವಳ ಮೇಲೆ ಬಿದ್ದಿರಲಿಲ್ಲ. ಕೈ ಪಡೆದ ಹೂವಿನಂತೆ ಕಾಯುತ್ತಿದ್ದವಳನ್ನು ಇಂದು ಮಂಚದ ಮೇಲೆ ಹೊರಳಾಡಿಸಿ ಬಿಟ್ಟನು ಸುಭಾಷ್. ಅವನ ಮೊದಲ ಮಿಲನ. ಅವಳಿಗೆ ನೋವೇ ಆದರೂ ಹೆರಿಗೆಗಾಗಿ ಕಾಯುತ್ತಿರುವ ಒಬ್ಬ ತಾಯಿಗೆ ಆ ನೋವು ಹೇಗೆ ಸುಖವನ್ನು ಕೊಡುತ್ತದೋ ಅದೇ ರೀತಿ ತನ್ನ ಗಂಡ ಒಮ್ಮೆಯಾದರೂ ತನ್ನನ್ನು ನೋಡ್ಬಿಡಲಾರೆನಾ ಎಂದು 7 ತಿಂಗಳಿಂದ ಅವನ ನೋಟಕ್ಕಾಗಿ ತವಕಿಸುತ್ತಿದ್ದವಳಿಗೆ ಇಂದು ಅವನ ಮಿಲನ ನೋವನ್ನು ಮೀರಿದ ಒಂದು ಸುಖವನ್ನು ಮಾತ್ರವೇ ಕೊಟ್ಟಿತು. ಅವನನ್ನು ರಸಾಯಿಸುತ್ತಲೇ ಆ ರಾತ್ರಿ ಪೂರ್ತಿ ಇದ್ದಳು. ಅವನು ಅವಳನ್ನು 7 ತಿಂಗಳು ಬಿಟ್ಟಿದ್ದ ವ್ರತವನ್ನು ಪೂರ್ತಿಯಾಗಿ ಮುಗಿಸಿಕೊಂಡನು. ತನ್ನವನು ತನ್ನ ಮೇಲಿರುವ ಅಂದವನ್ನು ರಸಾಯಿಸುತ್ತಲೇ ಆ ರಾತ್ರಿ ಪೂರ್ತಿ ಕಣ್ಣು ಮುಚ್ಚದೆ ಕೊಂಚವೂ ನಿದ್ದೆ ಮಾಡದೇ ಇದ್ದಳು. ಈ ದಿನ ಮತ್ತೆ ಸಿಗುತ್ತದೋ ಇಲ್ಲವೋ ತಿಳಿಯದು, ಆದರೆ ಇವತ್ತು ಸಿಕ್ಕಿದೆಯಲ್ಲ, ಅವರು ಇಷ್ಟಪಟ್ಟೆ ತಾನೆ ನನ್ನನ್ನು ಮುಟ್ಟಿದ್ದಾರೆ, ಆದ್ದರಿಂದ ನನ್ನ ಮೇಲೆ ತಪ್ಪಿಲ್ವಲ್ಲ ಎಂದು ಯೋಚಿಸಿಕೊಂಡ್ಳು. ಆಗಾಗ ಅವನು ಮತ್ತೆ ಮತ್ತೆ ಅವಳನ್ನು ಪಡೆದುಕೊಳ್ಳಲು ಅವಳಿಗೆ ಈ ರಾತ್ರಿ ಹೀಗೆಯೇ ಸುದೀರ್ಘವಾಗಿ ಹೋಗುತ್ತಿದ್ರೆ ಚೆನ್ನಾಗಿರ್ತಿತ್ತೇನೋ ಎಂಬಂತಾಯಿತು. ಅವಳ ಉಡುಪುಗಳು ಕೆಳಗೆ ಬಿದ್ದಿದ್ದವು. ತೆಗೆದುಕೊಳ್ಳೋಣವೇ ಎಂದು ಹಲವು ಬಾರಿ ಪ್ರಯತ್ನಿಸಿದ್ಲು. ಆದರೆ ಪ್ರತಿಯೊಂದು ಬಾರಿಯೂ ಅವನನ್ನು ಬಿಟ್ಟು ಅವಳು ಎದ್ದು ಉಡುಪುಗಳನ್ನು ತೆಗೆದುಕೊಳ್ಳಲು ಹೋಗುವಾಗಲೆಲ್ಲ ಎಳೆದು ತನ್ನ ಎದೆಗೆ ಅಪ್ಪಿಕೊಂಡು ಮತ್ತೆ ಮತ್ತೆ ಅವಳೊಂದಿಗೆ ಒಂದಾಗುತ್ತಿದ್ದನು ಸುಭಾಷ್. ನನ್ನ ಕಷ್ಟವೆಲ್ಲ ತೀರಿ ಹೋಯಿತು. ನನ್ನ ಗಂಡ, ನನಗೂ ಶಾಂತಿ ಮುಹೂರ್ತ ನಡೆದು ಹೋಯಿತು. ಇನ್ಮೇಲೆ ಅವರು ನನ್ನನ್ನು ಪೂರ್ತಿಯಾಗಿ ಸ್ವೀಕರಿಸುತ್ತಾರೆ. ಸ್ವೀಕರಿಸಿದ್ರಿಂದಲೇ ಅಲ್ವಾ ತಾನೇ ಇವತ್ತು ನನ್ನ ಜೊತೆ ಸಂತೋಷವಾಗಿದ್ದಾರೆ ಅಂತ ಅತ್ತೆ ಹೇಳಿದ್ರಲ್ಲ, ಅವರ ಹತ್ರ ಮಾತನಾಡಿದ್ದೇವೆ ಎಂದು. ಹಾಗಾದರೆ ಮನಸ್ಸಾರವೇ ನನ್ನ ಜೊತೆ ಇದ್ದಾರೆ. ಇನ್ಮೇಲೆ ನನ್ನ ಜೀವನದಲ್ಲಿ ಯಾವ ಕಷ್ಟವೂ ಇಲ್ಲ ಎಂದು ಯೋಚಿಸುತ್ತಾ ನೆಮ್ಮದಿಯಿಂದ ಅವನ ಅಡಿಯಲ್ಲಿ ಅವನನ್ನು ಹೊತ್ತುಕೊಂಡು ಬಿದ್ದಿದ್ದಳು. ಆದರೆ ಆ ನೆಮ್ಮದಿ ಮುಂಜಾನೆ ಕಣ್ಣು ಬಿಡುವಾಗ ಇರಲಿಲ್ಲ. ಬೆಳಿಗ್ಗೆ ಅವಳಿಗಿಂತ ಮುಂಚಿತವಾಗಿ ಕಣ್ಣು ಬಿಟ್ಟನು ಸುಭಾಷ್. ಇಬ್ಬರ ದೇಹದಲ್ಲೂ ಯಾವುದೇ ಒಂದು ಉಡುಪು ಇಲ್ಲದೆ ಒಂದೇ ಹೊದಿಕೆಯೊಳಗೆ ಅದು ಅವಳ ಮೇಲೆ ತಾನು ಮಲಗಿರುವುದನ್ನು ನೋಡಿದವನಿಗೆ ಏನೋ ಮೈಯೆಲ್ಲ ಹುರಿದು ಹೋಯಿತು. ಮೆಲ್ಲನೆ ಅವಳ ಕುತ್ತಿಗೆಯಲ್ಲಿ ಹುದುಗಿದ್ದ ತನ್ನ ಮುಖವನ್ನು ತೆಗೆದನು ಸುಭಾಷ್. ತಲೆ ಎತ್ತಿ ನೋಡಲು ಅವಳು ರಾತ್ರಿಯೆಲ್ಲ ನಿದ್ದೆ ಮಾಡದೆ ಆಗಷ್ಟೇ ಕಣ್ಣು ಮುಚ್ಚಿದಳು. ಅದನ್ನು ನೋಡಿದವನಿಗೆ ಅವಳು ತನ್ನನ್ನು ವಂಚಿಸಿ ಪಡೆದುಕೊಂಡ್ಬಿಟ್ಲು ಎಂಬ ಆಲೋಚನೆ ಬಂದ್ಬಿಟ್ಟಿತ್ತು. ತಕ್ಷಣವೇ ಅವಳನ್ನು ಬಿಟ್ಟು ಎದ್ದು ತನ್ನ ಸೊಂಟಕ್ಕೆ ಒಂದು ಲುಂಗಿ ಕಟ್ಟಿಕೊಂಡು ಅವಳು ನಿದ್ದೆ ಮಾಡ್ತಿದ್ದಾಳೆ ಎಂಬುದನ್ನು ಕೂಡ ನೋಡದೆ ಅವಳ ಕೈ ಹಿಡಿದು ವೇಗವಾಗಿ ಎಳೆದನು.
ಟಕ್ಕನೆ ನಿದ್ದೆಗೆಟ್ಟು ಎದ್ದಳು. ದೇಹದಲ್ಲಿ ಯಾವುದೇ ಒಂದು ಉಡುಪು ಇಲ್ಲದೆ ಅವನ ಮುಖದ ಮುಂದೆ ನಿಂತಿರುವುದು ಕಂಡು ಅವಳ ಮೈ ಮುಜುಗರಕ್ಕೊಳಗಾಯಿತು. ವೇಗವಾಗಿ ಒಂದು ಹೊದಿಕೆಯನ್ನ ತೆಗೆದು ತನ್ನ ಮೇಲೆ ಸುತ್ತಕೊಂಡ್ಳು. ಏನಾಯ್ತು? ಯಾಕಿಷ್ಟೊಂದು ಕೋಪದಿಂದ ನಿಂತಿದ್ದೀರಾ ಎಂದು ತಿಳಿಯದೆ ಅವಳು ಕೇಳಿದ್ಲು. ಛೀ, ನೀನೆಲ್ಲ ಒಂದು ಹೆಣ್ಣೇನೆ, ವೇಶ್ಯೆ ಕೂಡ. ಇಷ್ಟಪಟ್ಟ ಗಂಡಸಿನ ಜೊತೆಗಷ್ಟೇ ಮಲಗ್ತಾಳೆ. ಆದರೆ ನೀನು ನೋಡಿದ್ರೆ ಇಷ್ಟವೇ ಇಲ್ಲ ಎಂದು ತಿಳಿದು ನಾನು ಕುಡಿದು ಬಂದ ಸಮಯವನ್ನು ಬಳಸ್ಕೊಂಡು ನನ್ನನ್ನು ಈಸಿಯಾಗಿ ಹೇಮಾರಿಸ್ಬಿಟ್ಟೆ ಅಲ್ವೇ. ನೀನೆಲ್ಲ ಒಂದು ಹೆಣ್ಣೇನೆ, ಇದಕ್ಕೆ ಬೇರೆ ಯಾವುದಾದ್ರೂ ನೋಡಬಹುದಾಗಿತ್ತಲ್ಲ ಎಂಬ ಕ್ರೂರವಾದ ಮಾತುಗಳನ್ನು ಆಡಿಬಿಟ್ಟನು ಸುಭಾಷ್. ಅದನ್ನು ಕೇಳಿದವಳ ಪ್ರಾಣ ಆಗಲೇ ಹೊರಟು ಹೋಯಿತು. ಬರೀ ಗೂಡು ಮಾತ್ರವೇ ಅವನ ಮುಂದೆ ನಿಂತಿತು. ಕೇಳಬಾರದ ಅಷ್ಟು ಪ್ರಶ್ನೆಗಳನ್ನು ಅವಳನ್ನು ನೋಡಿ ಕೇಳಿದನು ಸುಭಾಷ್. ಅವಳು ಕಿವಿಗಳನ್ನು ಮುಚ್ಕೊಂಡಳು. ಆಗಲೂ ಅವನು ಬಿಡಲೇ ಇಲ್ಲ. ಯಾರೋ ತನ್ನನ್ನು ಕೆಡಿಸಿದ ಒಬ್ಬ ಗಂಡಸನ್ನ ಹೆಣ್ಣು ಹೇಗೆ ಮಾತನಾಡುತ್ತಾಳೋ ಅದಕ್ಕಿಂತ ಹಲವು ಪಟ್ಟು ಸುಭಾಷ್ ಅವಳು ತನ್ನನ್ನು ವಂಚಿಸಿ ತನ್ನೊಂದಿಗೆ ಒಂದಾಗಿ ಬಿಟ್ಟಿದ್ದಾಳೆ ಎಂದು ತಪ್ಪಾಗಿ ಅರ್ಥೈಸಿಕೊಂಡು ಅಷ್ಟು ಕೀಳಾಗಿ ಅವಳನ್ನು ಬೈದು ತೀರಿಸಿದನು. ಸ್ವಲ್ಪ ಸಮಯದಲ್ಲಿ ಅವಳು ಕೂಡ ಆ ಮಾತುಗಳನ್ನೆಲ್ಲ ಒಪ್ಪಿಕೊಂಡು ಈಗ ತಾಳ್ಮೆ ಕಳೆದುಕೊಂಡವಳು. ಸಾಕು, ನಿಲ್ಲಿಸಿ, ನಡೆದಿದ್ದು ನಡೆದು ಹೋಯಿತು. ಈಗ ನನ್ನನ್ನು ಏನು ತಾನೇ ಮಾಡಲು ಹೇಳ್ತಿದ್ದೀರಾ ಎಂದು ಅತ್ತಾಗ ಮನೆ ಬಿಟ್ಟು ಹೊರಗೆ ಹೋಗು ಎಂದನು ಸ್ವಲ್ಪವೂ ಯೋಚಿಸದೆ. ಏನು ಹೇಳ್ತಿದ್ದೀರಾ? ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾ ಎಂದು ಅಳುತ್ತಲೇ ಕವಿತಾ ಕೇಳಿದ್ಲು. ನೀನಾಗಿ ಹೋದ್ರೆ ನಿನಗೆ ಮರ್ಯಾದೆ, ಇಲ್ಲ ಹಠ ಹಿಡಿದೆಯಾ? ನಿನ್ನ ಮೈ ಮೇಲೆ ಬಟ್ಟೆ ಇಲ್ಲ, ಬರೀ ಹೊದಿಕೆ ಮಾತ್ರ ಸುತ್ತಕೊಂಡಿದೀಯಾ? ಹೀಗೆ ಎಳ್ಕೊಂಡೋಗಿ ನಿನ್ನನ್ನು ಗೇಟ್ನಿಂದ ಹೊರಗೆ ತಳ್ಳಿಬಿಡ್ತೀನಿ, ನಿನಗೆ ಹೇಗೆ ಅನುಕೂಲ ಎಂದು ಎಲ್ಲ ಗಡಿ ದಾಟಿದ ಮಾತುಗಳಿಂದ ಅವನು ಮಾತನಾಡಿಬಿಟ್ಟ. ಬೇರೆ ದಾರಿ ಇಲ್ಲದೆ ಕೆಳಗೆ ತಂಗಿದ್ದ ಕೋಣೆಗೆ ಹೋಗಿ ಸ್ನಾನ ಮಾಡಿ ತನ್ನ ಉಡುಪುಗಳನ್ನು ಬದಲಾಯಿಸಿಕೊಂಡ್ಳು. ಅವಳಿಗೆ ನಡೆಯುವುದಕ್ಕೂ ಕೂಡ ಶಕ್ತಿ ಇಲ್ಲದಂತಿತ್ತು. ರಾತ್ರಿಯಲ್ಲಿ ಅವನ ಮೇಲಿದ್ದ ಪ್ರೀತಿಯಿಂದಲೋ ಏನೋ ಅವನು ಕೊಟ್ಟ ಅಷ್ಟು ನೋವುಗಳನ್ನು ತಡೆದುಕೊಂಡಿದ್ದವಳಿಂದ ಬೆಳಗಾದ ನಂತರ ಅವನು ಆಡಿದ ಮಾತುಗಳ ನೋವನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಹಾಗೆಯೇ ಕೆಳಗೆ ಮಲಗಿ ಮುದುರುಕೊಂಡು ಹತ್ತಳು. ಅಷ್ಟರಲ್ಲಿ ಸುಭಾಷ್ ಸ್ನಾನ ಮಾಡಿ ಕೆಳಗೆ ಬಂದವನು ಅವಳು ಅಳುತ್ತಾ ಒಳಗೆ ಮಲಗಿರುವುದನ್ನು ನೋಡಿ ವೇಗವಾಗಿ ಕೈ ಹಿಡಿದು ಹೊರಗೆ ಎಳ್ಕೊಂಡು ಹೋಗಿ ಮನೆಯಿಂದ ಹೊರಗೆ ತಳ್ಳಿದನು ಸುಭಾಷ್. ಇಲ್ಲಿ ನೋಡಿ, ನಾನು ಯಾವುದೇ ತಪ್ಪು ಮಾಡಿಲ್ಲ, ನನ್ನನ್ನು ಮನೆಯಿಂದ ಕಳಿಸ್ಬೇಡಿ, ಇನ್ಮೇಲೆ ನಿಮ್ಮ ರೂಮ್ ಪಕ್ಕವೇ ನಾನು ಬರೋದಿಲ್ಲ, ಪ್ಲೀಸ್ ಎಂದು ಬೇಡಿಕೊಳ್ಳುತ್ತಾ ಅತ್ತಳು ಕವಿತಾ. ಇಲ್ಲಿ ನೋಡು, ನಿನಗೆ ಅಷ್ಟೇ ಗೌರವ. 7 ತಿಂಗಳು ನೀನು ಈ ಮನೆಯಲ್ಲಿ ಇದ್ದೀಯಾ? ನೀನನ್ನು ಒಂದು ದಿನವಾದರೂ ನಾನು ಟಚ್ ಮಾಡಿದ್ದೀನಾ? ಇಲ್ಲ. ತಪ್ಪಾಗಿ ಒಂದು ನೋಟವಾದರೂ ನೋಡಿದ್ದೀನಾ? ಆದರೆ ನೀನು ಯಾಕೆ ಹಾಗೆ ಮಾಡಿದೆ? ನಾನು ಫುಲ್ ಕುಡಿದು ಬಂದಿದ್ದರಿಂದ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನೀನೇ ಬಂದು ಅಂಟ್ಕೊಂಡ್ಯಾ? ಅಷ್ಟು ಕೇವಲವಾಗಿ ನನ್ನನ್ನು ಅಂದುಕೊಂಡೆಯಾ? ಒಂದು ದಿನ ನಿನ್ನನ್ನು ಮುಟ್ಟಿದ್ರೆ ಲೈಫ್ ಲಾಂಗ್ ನಿನ್ನ ಜೊತೆಯಲ್ಲೇ ಇದ್ಬಿಡ್ತೀನಿ ಅಂತ ತಪ್ಪು ಲೆಕ್ಕಾಚಾರ ಹಾಕ್ಕೊಂಡಿದ್ದೀಯಾ? ಇಲ್ಲಿ ನೋಡು, ನನ್ನ ಅನು ಬಿಟ್ಟರೆ ಬೇರೆ ಇನ್ನೊಬ್ಬಳಿಗೆ ನನ್ನ ಜೀವನದಲ್ಲಿ ಯಾವತ್ತೂ ಜಾಗ ಇಲ್ಲ. ಗೆಟ್ ಔಟ್ ಎಂದು ಗರ್ಜಿಸಿದ ಸುಭಾಷ್. ಆಗಲೂ ಏನು ಮಾಡಬೇಕೆಂದು ತೋಚದೆ ಗಾಬರಿಯಿಂದ ಕೈಗಳನ್ನು ಇಸ್ಕಿಕೊಳ್ಳುತ್ತಾ ಅವನ ಮುಂಭಾಗ ಅಳುತ್ತಲೇ ನಿಂತಿದ್ದಳು ಕವಿತಾ. ಏಯ್, ನಿನಗೆ ಒಂದು ಸಾರಿ ಹೇಳಿದ್ರೆ ಬುದ್ಧಿ ಇರಲ್ವಾ? ಇನ್ನು ಯಾಕೆ ಇಲ್ಲೇ ನಿಂತಿದ್ದೀಯಾ? ಕುತ್ತಿಗೆ ಹಿಡಿದು ಗೇಟ್ನಿಂದ ಹೊರಗೆ ತಳ್ಳಿದ್ರೆ ಮಾತ್ರ ಹೋಗ್ತೀಯಾ ಎಂದು ಅವನು ಈಗ ಆಕ್ರೋಶದಿಂದ ಮಾತನಾಡಿದ. ಅಳುತ್ತಲೇ ಊರಿಗೆ ಹೋಗೋಕೆ ನನ್ನ ಹತ್ರ ಹಣ ಇಲ್ಲ, ನನಗೆ ಬಸ್ಗೆ ಮಾತ್ರ 20 ರೂಪಾಯಿ ಕೊಡ್ತೀರಾ ಎಂದಳು ಪರಿತಪಿಸುತ್ತಾ. ಅವನು ತನ್ನ ಪ್ಯಾಂಟಿನ ಜೇಬಿನಿಂದ 500 ರೂಪಾಯಿ ತೆಗೆದು ಅವಳ ಮುಖಕ್ಕೆ ಎಸೆದನು ಸುಭಾಷ್. ಆಯ್ದುಕೊಂಡು ಹೋಗು, ಇದ್ರ ಮೇಲೆ ನನ್ನ ನೆನಪು ಕೂಡ ನಿನಗೆ ಬಾರದು ಎಂದು ಅವಳ ಮುಖದ ಮುಂದೆ ಬೆರಳು ತೋರಿಸಿ ಮಾತನಾಡಿದನು. ಈಗ ವೇಗವಾಗಿ ಹೋಗಿ ತನ್ನ ಬೈಕ್ ತಗೊಂಡು ಹೊರಟನು. ಬೇರೆ ದಾರಿ ಇಲ್ಲದೆ ಅವನು ಕೊಟ್ಟ ಹಣವನ್ನು ತೆಗೆದುಕೊಂಡು ಈಗ ಮೆಲ್ಲಗೆ ಗೇಟ್ ಬಳಿ ಹೋಗುವಾಗ ಸೆಕ್ಯೂರಿಟಿ ಅವಳನ್ನು ಮರುಕದಿಂದ ನೋಡಿದ್ರು. ಕವಿತಮ್ಮ, ನಾನು ಹೋಗಿ ಒಂದು ಆಟೋ ಕರ್ಕೊಂಡು ಬರ್ತೀನಿ, ನೀವು ಆಟೋದಲ್ಲಿ ಹೋಗಿ. ನೀವಿರೋ ಸ್ಥಿತಿಯಲ್ಲಿ ಬಸ್ನಲ್ಲೆಲ್ಲ ಹೋದರೆ ತಲೆ ಸುತ್ತ ಬಂದು ಬಿದ್ದುಬಿಡ್ತೀರಾ, ನಿಮ್ಮನ್ನು ನೋಡೋಕೆ ತುಂಬ ಕಷ್ಟವಾಗ್ತಿದೆ ಎಂದು ಹೇಳಿದ್ರು. ಅವಳಿಗೂ ಬೇರೆ ದಾರಿ ಇರಲಿಲ್ಲ. ಅವಳಿಗೆ ಒಂದು ಹೆಜ್ಜೆ ಕೂಡ ಇಡಲಾಗದಷ್ಟು ನೋವು. ಸರಿ ಅಣ್ಣ ಎಂದು ಹೇಳಿ ಅಲ್ಲಿದ್ದ ಅವರ ಚೇರ್ನಲ್ಲಿ ಕುಳಿತಳು. ಈಗ ಸೆಕ್ಯೂರಿಟಿ ಹೊರಗೆ ಹೋಗಿ ಒಂದು ಆಟೋ ಕರ್ಕೊಂಡು ಬಂದರು. ಅಣ್ಣ, ಅತ್ತೆ ಮಾವ ನಾಳೆನೇ ಬರೋದು, ನೀವು ಮನೆಯನ್ನು ಲಾಕ್ ಮಾಡಿ ಕೀ ಇಟ್ಕೊಳ್ಳಿ. ಅವರು ಬಂದರೆ ಈ ಸತ್ಯವೆಲ್ಲ ಅವರಿಗೆ ತಿಳಿಯೋದು ಬೇಡ, ನಾನು ಹೋಗ್ತೀನಿ ಅಣ್ಣ ಎಂದು ಅಳುತ್ತಲೇ ಹೇಳಿ ಆಟೋ ಹತ್ತಿದಳು. ಬಸ್ಗಾಗಿ ಅವಳು 20 ರೂಪಾಯಿ ಕೇಳಿದ್ರೆ 500 ರೂಪಾಯಿಯನ್ನು ಮುಖಕ್ಕೆ ಎಸೆದು ಹೊಡೆದದ್ದು ಅವಳಿಗೆ ಸ್ವಲ್ಪ ಅವಮಾನ ಎನ್ನಿಸಿತು.
ಆದರೂ ಅದನ್ನು ಸಹಿಸಿಕೊಂಡು ಬೇರೆ ದಾರಿ ಇಲ್ವಲ್ಲ. ಮನೆಗೆ ಹೋಗ್ಬೇಕೆಂದ್ರೆ ದುಡ್ಡು ಬೇಕು. ಅವಮಾನ ನೋಡಿದ್ರೆ ಇವತ್ತಿನೊಳಗೆ ಮನೆ ತಲುಪಲು ಸಾಧ್ಯವಿಲ್ಲ. ಅದನ್ನೆಲ್ಲ ಯೋಚಿಸುತ್ತಾ ತಾಳ್ಮೆಯಿಂದ ಆಟೋದಲ್ಲಿ ಹೋಗಿ ತನ್ನ ಮನೆಯಲ್ಲಿ ಇಳಿದ್ಲು. ಆಟೋಗೂ ಹಣ ಕೊಟ್ಟು ಈಗ ಮೆಲ್ಲಗೆ ನಡೆದು ಆ ಜಗಲಿಯಲ್ಲಿ ಹೋಗಿ ಕುಳಿತಳು ಕವಿತಾ. ಕವಿತಾಳ ಮದುವೆಗೆ ಮುಂಚೆ ಸುಭಾಷ್ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಿದ್ರು ಕವಿತಾಳ ಅಮ್ಮ. ಮದುವೆ ಮುಗಿದ ತಕ್ಷಣ ಅವರನ್ನು ಆ ಕೆಲಸದಿಂದ ಬಿಡಿಸಿದನು ಸುಭಾಷ್. ಅದರ ನಂತರ ಬೇರೊಂದು ಮನೆಗೆ ಅವರು ಅಡುಗೆ ಕೆಲಸಕ್ಕೆ ಹೋಗ್ತಿರ್ತಾರೆ. ಅಲ್ಲಿ ಕೀ ಇದೆಯಾ ಎಂದು ಹುಡುಕಿ ನೋಡಿದ್ಲು. ಮೊದಲೆಲ್ಲ ಕವಿತಾ ಇರುವಾಗ ಕೀ ಕೈಯನ್ನು ಹೆಂಚಿನ ಸಂದಿಯಲ್ಲಿ ಇಡ್ತಿದ್ರು. ಈಗೆಲ್ಲ ಅವರು ರಾತ್ರಿ ಬರುವುದರಿಂದ ಕವಿತಾಳ ಅಪ್ಪ ಕೀ ಕೈಲಿಯನ್ನು ತಗೊಂಡು ಹೋಗ್ತಿರ್ತಾರೆ. ಅವರು ಬರುವವರೆಗೂ ಆ ಜಗಲಿಯಲ್ಲೇ ಮಲಗಿದ್ಲು. ಕಣ್ಣುಗಳಿಗೆ ನಿದ್ರೆ ಬರಲಿಲ್ಲ. ದುಃಖದಲ್ಲಿ ಇರುವವಳಿಗೆ ನಿದ್ರೆ ಹೇಗೆ ಬರುತ್ತೆ ಎನ್ನುವಂತೆ ಕಣ್ಣೀರು ಜಲಪಾತದಂತೆ ನಿಲ್ಲದೆ ಹರಿಯುತ್ತಿತ್ತು. ನಡೆದದ್ದನ್ನೆಲ್ಲ ನೆನೆದು ನೆನೆದು ತನ್ನನ್ನು ತಾನೇ ಏಸಿಸಿಕೊಳ್ಳುತ್ತಿದ್ಲು. ನನ್ನನ್ನು ಯಾಕೆ ಸ್ವಾಮಿ ಸೃಷ್ಟಿ ಮಾಡಿದೆ? ಒಂದೋ ನನ್ನನ್ನು ಹುಟ್ಟಿಸದೇ ಇರಬೇಕಿತ್ತು. ಹಾಗಿಲ್ವಾ? ನನಗೆ ಕಷ್ಟವೋ ನಷ್ಟವೋ ದಿನಗೂಲಿ ಕೆಲಸ ಮಾಡಿದ್ರು, ಕಾಲು ಹೊಟ್ಟೆಗೆ ಗಂಜಿ ಕುಡಿದ್ರು ಪ್ರೀತಿಯಿಂದ ಇರುವ ಗಂಡ ಸಿಗಬೇಕಿತ್ತು. ಕೋಟ್ಯಾಧಿಪತಿ ಮನೆಗೆ ನನ್ನನ್ನು ಸೊಸೆಯನ್ನಾಗಿ ಕಳುಹಿಸಿದೆ, ಒಬ್ಬ ಡಾಕ್ಟರ್ಗೆ ಹೆಂಡತಿಯಾಗಿ. ಆದರೆ ಯಾವುದೇ ನೆಮ್ಮದಿ ಇಲ್ವಲ್ಲ. ಒಂದು ದಿನ ಮುಟ್ಟಿದ್ದಕ್ಕೆ ಮುಖಕ್ಕೆ 500 ರೂಪಾಯಿ ತೋರಿಸಿ ಎಸೆಯುತ್ತಾರೆ. ಪರವಾಗಿಲ್ಲ, ಅವರ ಬುದ್ಧಿ ಅಷ್ಟೇ. ಅವರಿಗೆ ಅದೇ ಸಂತೋಷ ಅಂದರೆ ಇರಲಿ ಬಿಡು. ಇನ್ಮೇಲೆ ನಾನು ಏನು ಮಾಡೋದು, ಏನು ಉತ್ತರ ಹೇಳೋದು? ಎಲ್ಲರೂ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ನನ್ನ ಮದುವೆ ಮುಗಿದ ತಕ್ಷಣ ಎಷ್ಟೋ ಜನ ಏನೇನೋ ಹೇಳಿದ್ರು. ಬೆರಳಿಗೆ ತಕ್ಕಂತೆ ಊತ ಇರಬೇಕು, ಅಷ್ಟೊಂದು ಅತಿಯಾಗಿ ಆಸ್ತಿ ಇರೋ ಮನೆಯಲ್ಲಿ ಹುಡುಗಿ ಕೊಡ್ತಿದ್ದಾರೆ. ಎಷ್ಟು ದಿನ ಬಾಳ್ಬಿಡ್ತಾಳೆ? ಖಂಡಿತ ಒಂದು ದಿನ ಅಲ್ಲ ಒಂದು ದಿನ ಅಳುತ್ತಾ ಬರ್ತಾಳೆ ಅಂತ ನನ್ನ ಕಿವಿಗೆ ಬೀಳೋ ಹಾಗೆ ಎಷ್ಟು ಜನ ಮಾತನಾಡಿಕೊಂಡ್ರು. ಈ 7 ತಿಂಗಳಲ್ಲಿ ನನ್ನ ಜೀವನವೇ ಮುಗಿದು ಹೋಯ್ತಲ್ಲ ಎಂದು ಅಳುತ್ತಾ ಮಲಗಿದ್ಲು. ಅಂದು ರಾತ್ರಿ ಮನೆಗೆ ಬಂದ ಕವಿತಾಳ ಅಪ್ಪನಿಗೆ ನಡೆದದ್ದೆಲ್ಲವೂ ತಿಳಿದು ಬಂತು. ಅಮ್ಮ ಮತ್ತು ಅಪ್ಪ ತಮ್ಮ ಮಗಳ ಸ್ಥಿತಿಯನ್ನು ನೆನೆದು ಅಳುವುದು ಬಿಟ್ಟರೆ ಬೇರೇನು ಮಾಡಲು ಸಾಧ್ಯವಿರಲಿಲ್ಲ. ಅವರು ಹೋಗಿ ಕೇಳುವಷ್ಟು ಮಟ್ಟಿಗೆ ಅವರು ದೊಡ್ಡವರಲ್ಲ. ಊರಿನಿಂದ ಬಂದ ಸುಭಾಷನ ಅಮ್ಮ ಅಪ್ಪನೇ ಸುಭಾಷ್ ಹತ್ರ ಕೇಳಿದ್ರು. ಒಂದೇ ಮಾತಿನಲ್ಲಿ ಮುಗಿಸಿಬಿಟ್ಟಿದ್ದನು. ಅವಳು ಈ ಮನೆ ಒಳಗಡೆ ಬಂದರೆ ನಾನು ಇರಲ್ಲ. ನಾನು ಈ ಮನೆಯಲ್ಲಿ ಇರಬೇಕು ಅಂತ ನೀವು ಅಂದ್ಕೊಂಡ್ರೆ ಅವಳನ್ನು ಇಲ್ಲಿ ಕರ್ಕೊಂಡು ಬರಬಾರ್ದು ಎಂದು. ಅದಕ್ಕೆ ಮೀರಿ ಅವರಿಂದ ಏನೂ ಮಾಡಲು ಆಗಲಿಲ್ಲ. ಕವಿತಾಳ ಹತ್ತಿರ ಬಂದು ಸಮಾಧಾನ ಪಡಿಸೋದ್ರು. ನಿನಗೆ ನಾವಿದ್ದೀವಮ್ಮ, ಯಾವತ್ತಿದ್ರೂ ನೀನು ನಮ್ಮ ಮನೆ ಸೊಸೆನೇ. ನಿನ್ನನ್ನು ಹಾಗೆಯೇ ಬಿಟ್ಬಿಡಲ್ಲ. ಸ್ವಲ್ಪ ದಿನ ಹೋಗಲಿ, ಸುಭಾಷ್ ಮನಸ್ಸು ಬದಲಾದರೆ ಎಲ್ಲ ಸರಿಯಾಗುತ್ತೆ ಎಂದು ತನ್ನ ಮಾವ ಅತ್ತೆ ಕೊಟ್ಟ ನಂಬಿಕೆಯಲ್ಲೇ ತನ್ನ ಪ್ರಾಣವನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದ್ದಳು ಕವಿತಾ. 2 ತಿಂಗಳು ಕಳೆದ ನಂತರ ಸುಭಾಷ್ ಒಂದು ದಿನ ಕವಿತಾಳನ್ನು ನೋಡಲು ಮನೆಗೆ ಹೋದನು. ಪಕ್ಕದ ತೋಟದಲ್ಲಿ ಕೆಲಸ ಮಾಡುತ್ತಿದ್ದವಳು ಸುಭಾಷ್ ಬಂದಿದ್ದಾನೆ ಎಂದು ತಿಳಿದ ತಕ್ಷಣ ಸಂತೋಷದಿಂದ ಓಡೋಡಿ ಬಂದಳು. ಬನ್ನಿ ಬನ್ನಿ ಕುಳಿತುಕೊಳ್ಳಿ ಎಂದು ವೇಗವಾಗಿ ಜಗಲಿಯಲ್ಲಿ ಚಾಪೆಯನ್ನು ತಂದು ಹಾಸಿದ್ಲು. ಸೊಂಟದಲ್ಲಿ ಸಿಕ್ಕಿಸಿಕೊಂಡಿದ್ದ ಸೀರೆಯನ್ನು ಬಿಡಿಸಿ ಸೀರೆಯನ್ನು ಸರಿಪಡಿಸಿಕೊಂಡು ಅವನ ಮುಂಭಾಗ ಲಘುವಾಗಿ ಕೈಕಾಲು ನಡುಗುತ್ತಾ ನಿಂತಿದ್ಲು ಕವಿತಾ. ನಾನು ಇಲ್ಲಿ ಕುಳಿತುಕೊಳ್ಳಲು ಬರಲಿಲ್ಲ. ಈ ಡಾಕ್ಯುಮೆಂಟ್ಸ್ನಲ್ಲಿ ಒಂದು ಸೈನ್ ಮಾಡು ಸಾಕು ಎಂದು ಒಂದು ಪತ್ರವನ್ನು ಅವಳ ಎದುರು ತೂರಿ ಎಸೆದನು ಸುಭಾಷ್. ಏನಿದು ಎಂದು ಕೇಳಿದಳು. ತೆಗೆದು ಹೋದ್ ನೋಡು, ಕನ್ನಡದಲ್ಲೇ ಬರೆದಿದೆ ಎಂದು ಹಗುರವಾಗಿ ತಿರಸ್ಕಾರದಿಂದ ಅವನು ಹೇಳ್ದ. ಅದನ್ನು ಓದಿ ನೋಡಿದವಳಿಗೆ ಅರ್ಧ ಇದ್ದ ಪ್ರಾಣವು ಆ ಕ್ಷಣವೇ ಹೋದಂತಾಯಿತು. ಏನಿದು? ವಿಚ್ಛೇದನ ಪತ್ರ? ಈಗ ಯಾಕಿದೆಲ್ಲ? ಸ್ವಲ್ಪ ದಿನ ನೀವು ಒಂಟಿಯಾಗಿರಿ. ನಾನು ನಿಮ್ಮನ್ನು ಏನು ಡಿಸ್ಟರ್ಬ್ ಮಾಡಲ್ಲ. ನಿಮಗೆ ನನ್ನನ್ನು ನೋಡಲು ಇಷ್ಟವಿಲ್ಲದಿದ್ರೂ ಪರವಾಗಿಲ್ಲ. ನಾನು ಹೀಗೆಯೇ ಇದ್ದುಬಿಡ್ತೀನಿ. ಖಂಡಿತ ನಿಮ್ಮ ಬಳಿ ಬಂದು ತೊಂದರೆ ಎಲ್ಲ ಕೊಡಲ್ಲ. ನಿಮಗೆ ಇಷ್ಟವಾದ ಜೀವನವನ್ನು ಕೂಡ ನೀವು ರೂಪಿಸ್ಕೊಳ್ಳಿ. ನಾನು ಅಡ್ಡ ಬರಲ್ಲ. ಆದರೆ ಈ ವಿಚ್ಛೇದನವೆಲ್ಲ ಬೇಡ ಎಂದಳು ಪರಿತಪಿಸುತ್ತಾ. ಇಲ್ಲಿ ನೋಡು, ನನಗೆ ಮನಸ್ಸು ಚುರುಕನ್ನುತ್ತಿದೆ. ನಿನಗೆ ತಾಳಿ ಕಟ್ಟಿ ಇಲ್ಲಿ ಬಿಟ್ಟು ನಾನು ಅಲ್ಲಿಗೆ ಹೋದರೆ ನನ್ನ ಅಪ್ಪ ಅಮ್ಮ ನನ್ನನ್ನು ಟಾರ್ಚರ್ ಮಾಡ್ತಿದ್ದಾರೆ. ಹೀಗೆಯೇ ಇದ್ದರೆ ಪ್ರತಿದಿನ ಕುಡಿಯೋದನ್ನು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ. ಮರ್ಯಾದೆಯಿಂದ ನನಗೆ ವಿಚ್ಛೇದನ ಪತ್ರದಲ್ಲಿ ಸಹಿ ಹಾಕ್ಕೊಡು. ಅಲ್ಲಿಗೆ ಎಲ್ಲ ಮುಗಿದು ಹೋಗುತ್ತೆ. ಅದನ್ನು ಬಿಟ್ಟು ಹಠ ಹಿಡಿದ್ರೆ ನಾನು ಕೋರ್ಟ್ನಲ್ಲೇ ನೋಡ್ಕೊಳ್ತೀನಿ. ನಿನಗೆ ಕಷ್ಟ ನಿರಾಕರಿಸುತ್ತಾ ಹೋದರೆ ಕೋರ್ಟ್ಗೆ ಅಲೆಯುವ ಹಾಗೆ ಆಗುತ್ತೆ. ನಿನ್ನ ಕುಟುಂಬ ಇರೋ ಪರಿಸ್ಥಿತಿಯಲ್ಲಿ ಇದೆಲ್ಲ ನಿನಗೆ ಬೇಕಾ ಅಂತ ಯೋಚಿಸಿ ನೋಡು ಎಂದನು ಸುಭಾಷ್. ಅವನ ಮುಂಭಾಗ ನಿಂತು ಅವನನ್ನೇ ನೋಡ್ತಾ ಇದ್ಲು. ಈಗ ಅವನಿಂದ ಸ್ವಲ್ಪ ದೂರ ಸರಿದಿ ತಿರುಗಿ ನಿಂತಳು. ಈಗ ಅವಳ 2 ಕೈಗಳ ಅವಳ ಹೊಟ್ಟೆಯಲ್ಲಿ ಇದ್ದವು.
ಅವಳಿಗೆ ಗರ್ಭಿಣಿಯಾಗಿರುವ ವಿಷಯ ಗೊತ್ತು. ಆದರೆ ಅದನ್ನು ಹೇಳುವುದರ ಒಳಗಾಗಿ ವಿಚ್ಛೇದನ ಪತ್ರದಲ್ಲಿ ಸಹಿ ಬೇಕು ಎಂದು ನಿಂತಿದ್ದಾನಲ್ಲ. ಅವನ ಹತ್ರ ಮಗು ಇದೆ ಅಂತ ಹೇಳಿದ ತಕ್ಷಣ ಅವನು ಮಾತ್ರ ಏನು ಮಾಡಿಬಿಡ್ತಾನೆ ಎಂದು ಯೋಚಿಸಿದವಳು ಈಗ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮತ್ತೆ ಅವನ ಹತ್ರ ಬಂದವಳು ಅವನ ಮುಖವನ್ನು ಕೂಡ ನೋಡಲಿಲ್ಲ. ಆ ಪತ್ರದಲ್ಲಿ ಸಹಿ ಹಾಕಿ ಕೊಟ್ಲು. ಅದನ್ನು ಪಡೆದುಕೊಂಡವನು ಅವಳಿಗೆ ಒಂದು ಖಾಲಿ ಚೆಕ್ ನೀಡಿದನು. ತೆಗೆದುಕೊಳ್ಳದೆ ನೋಡಿದಳು ಕವಿತಾ. ಇದರಲ್ಲಿ ನಿನಗೆ ಎಷ್ಟು ಹಣ ಬೇಕೋ ಫಿಲ್ ಮಾಡ್ಕೊ ಎಂದು ಹೇಳಿದನು. ಅದನ್ನು ನೋಡಿ ವೇದನೆಯಿಂದ ನಕ್ಕವಳು ಪ್ರಾಣಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಸರ್ ಎಂದು ಗಟ್ಟಿಯಾಗಿ ಹೇಳಿ ಅವನು ನಿಂತಿರುವಾಗಲೇ ಅಲ್ಲಿಂದ ಮತ್ತೆ ತೋಟದ ಕೆಲಸಕ್ಕೆ ಹೊರಟೋದ್ಲು. ಅವಳು ಹೇಳಿದ್ರ ಅರ್ಥ ಅವನಿಗೆ ಆಗ ಅರ್ಥ ಆಗಲಿಲ್ಲ. ಅವಳು ಹೇಳಿದ ಮಾತಿನ ಅರ್ಥ ಅವಳ ಹೊಟ್ಟೆಯಲ್ಲಿರುವ ಮಗುವಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು. ಇದೆಲ್ಲವನ್ನ ನೆನೆದು ನೋಡಿದ ಅವಳ ಕಣ್ಣುಗಳಲ್ಲಿ ಈಗ ತಾನಾಗಿಯೇ ಕಣ್ಣೀರು ಹರಿಯತೊಡಗಿತು. ಸರಿಯಾಗಿ ದೇವಸ್ಥಾನದ ಬಾಗಿಲಲ್ಲಿ ಕಾರ್ ನಿಂತ ತಕ್ಷಣ ಅವಳನ್ನು ನೋಡಿದನು ಸುಭಾಷ್. ಕವಿತಾ ದೇವಸ್ಥಾನಕ್ಕೆ ಬಂದಾಯ್ತು ಹೇಳು ಎಂದು ಹೇಳಲು ಈಗಷ್ಟೇ ಕಣ್ಣು ಬಿಟ್ಟಳು. ಏನಾಯಿತು ಕವಿತಾ, ಯಾಕೆ ನಿನ್ನ ಕಣ್ಣಲ್ಲಿ ಕಣ್ಣೀರು ಬರ್ತಿದೆ ಎಂದನು. ಅದೇನಿಲ್ಲ ಸರ್ ಎಂದಳು. ಈಗ ಇಬ್ಬರು ತಮ್ಮ ಕುಲದೇವರ ದೇವಸ್ಥಾನದ ಒಳಗೆ ಪ್ರವೇಶಿಸಿದ್ರು. ಸುಭಾಷ್ ಕವಿತಾ ಇಬ್ಬರು ಕುಲದೇವರ ದೇವಸ್ಥಾನದ ಒಳಗೆ ಹೋದ್ರು. ತನ್ನನ್ನು ಯಾವುದಕ್ಕೆ ಕರ್ಕೊಂಡು ಬಂದಿದ್ದಾನೆ ಎಂಬುದು ತಿಳಿಯದೆಯೇ ಅವನು ಕರೆದನೆಂಬ ಕಾರಣಕ್ಕಾಗಿ ಬಂದಿದ್ದಳು ಕವಿತಾ. ಇಬ್ಬರು ಪ್ರಥಮ ಪೂಜಿತನಾದ ವಿನಾಯಕನ ದೇವಸ್ಥಾನದಲ್ಲಿ ಸ್ವಾಮಿಯ ದರ್ಶನ ಮಾಡಿ ಈಗ ಅಮ್ಮನವರ ಸನ್ನಿಧಿಗೆ ಹೋದ್ರು. ಬನ್ನಿ ಅಪ್ಪ, ಬಾರಮ್ಮ ಕವಿತಾ, ಬೆಳಿಗ್ಗೆ ತಾನೇ ಅಮ್ಮ ಅಪ್ಪ ಬಂದಿದ್ರು. ಇವತ್ತು ನಿಮ್ಮ ಮದುವೆಯ ದಿನ ಅಂತ ಅರ್ಚನೆ ಮಾಡಿಸೋದ್ರು. ಈಗ ಇಬ್ಬರು ಒಟ್ಟಿಗೆ ಬಂದಿದ್ದೀರಾ. ಅಮ್ಮನ ಕರುಣೆಯೇ ಕರುಣೆ. ಬೆಳಿಗ್ಗೆ ತಾನೇ ಅಮ್ಮ ಈ ಅಮ್ಮನ ಮುಂದೆ ಕಣ್ಣೀರು ಹಾಕುವುದ್ರಪ್ಪ. ಈ ಅಮ್ಮ ನಿಮ್ಮಿಬ್ಬರನ್ನ ಇದೇ ಸನ್ನಿಧಿಗೆ ಬರುವಂತೆ ಮಾಡಿದ್ದಾಳೆ. ಇಬ್ಬರು ಚೆನ್ನಾಗಿ ದೇವರಿಗೆ ನಮಸ್ಕರಿಸಿಕೊಳ್ಳಿ. ನಿಮ್ಮ ಜೀವನ ಇನ್ನು ಮುಂದೆ ಅತ್ಯುತ್ತಮವಾಗಿರಬೇಕು ಎಂದು ಹೇಳಿದವರು ಈಗ ಕವಿತಾಳ ಕೈಯಲ್ಲಿದ್ದ ಹೂವಿನ ಹಾರವನ್ನು ಪಡ್ಕೊಂಡು ದೇವಸ್ಥಾನದ ಒಳಗೆ ಹೋದರು. ಈಗ ಅವರಿಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿ ಮಹಾ ಮಂಗಳಾರತಿ ಬೆಳಗ್ತಾ ಇದ್ರು. ಅದನ್ನು ನೋಡಿ ಕಣ್ಣು ಮುಚ್ಚಿ ಪ್ರಾರ್ಥಿಸಿದಳು ಕವಿತಾ. ಅಮ್ಮ ತಾಯಿ, ನನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಯಾವುದೂ ತಿಳಿಯುತ್ತಿಲ್ಲ. ಹೋದ ವರ್ಷ ನಿನ್ನದೇ ಸನ್ನಿಧಿಯಲ್ಲಿ ನನಗೆ ಮದುವೆ ಆಯಿತು. ನಮ್ಮ ಜೀವನದಲ್ಲಿ ಏನೇನು ನಡೆದು ಹೋಯಿತು. ಈಗ ಹೊಟ್ಟೆಯಲ್ಲಿ ಮಗುವಿನೊಂದಿಗೆ ನನ್ನ ಗಂಡ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಅವರು ಏನು ಯೋಚಿಸಿ ಕರ್ಕೊಂಡು ಬಂದಿದ್ದಾರೆ ಎಂದು ನನಗೆ ಗೊತ್ತಿಲ್ಲ. ಆದರೆ ಇದಕ್ಕಿಂತ ಹೆಚ್ಚಾಗಿ ನನ್ನ ಜೀವನದಲ್ಲಿ ಕಳೆದುಕೊಳ್ಳಲು ಯಾವುದೂ ಇಲ್ಲ ತಾಯಿ. ಅವರು ಏನೇನು ನಿರೀಕ್ಷಿಸುತ್ತಿದ್ದಾರೋ ಅದನ್ನೇನೆಂದು ಅರ್ಥವಾಗುತ್ತಿಲ್ಲ. ದಯವಿಟ್ಟು ನೀನೇ ಯಾವುದೇ ಸಮಸ್ಯೆ ಬಾರದಂತೆ ಕಾಪಾಡಬೇಕು ಎಂದು ಬೇಡಿಕೊಂಡಳು. ಸುಭಾಷ್ ಈಗ ತಾನು ತನ್ನ ಮನಪೂರ್ವಕವಾಗಿ ಬೇಡಿಕೊಂಡನು. ಅಮ್ಮ, ನಿನ್ನ ಮೇಲೆ ನಾನು ತುಂಬ ನಂಬಿಕೆ ಇಟ್ಟಿದ್ದೆ. ಆದರೆ ನನ್ನ ನಂಬಿಕೆ ಎಲ್ಲ ಒಂದು ಹಂತದಲ್ಲಿ ಹೊಡೆದೋಯ್ತು. ನನ್ನ ಅನು ಪೂರ್ತಿಯಾಗಿ ನನ್ನನ್ನು ಬಿಟ್ಟು ಹೋದ್ಮೇಲೆ ನಾನು ಈ ಪ್ರಪಂಚದಲ್ಲಿ ಯಾರನ್ನೂ ನಂಬಲಿಲ್ಲ. ಆದರೆ ಇವತ್ತು ಬೆಳಿಗ್ಗೆಯಿಂದ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು. ಅದನ್ನು ಕವಿತಾ ಹತ್ರ ಹೇಗೆ ಹೇಳುವುದು ಎಂದು ತಿಳಿಯುತ್ತಿಲ್ಲ. ಅವಳು ಒಪ್ತಾಳೋ ಇಲ್ಲವೋ ನನಗೆ ಗೊತ್ತಿಲ್ಲ. ನಾನು ಕೇಳುವುದನ್ನು ಅವಳು ನನಗೆ ಖಂಡಿತ ಕೊಟ್ಟರೆ ಸಾಕು. ನಿನ್ನ ಜೊತೆಯಾಗಿರಬೇಕು, ನನ್ನ ಮಗು ನನಗೆ ಬೇಕು. ನಾನು ಇದ್ರ ಬಗ್ಗೆ ಮಾತನಾಡುವಾಗ ಅವಳು ಯಾವುದೇ ತೊಂದರೆ ಮಾಡದೆ ಸರಿ ಎಂದು ಹೇಳಬೇಕು. ನೀನೇ ಬೆಂಬಲವಾಗಿರಬೇಕು ಎಂದು ಬೇಡಿಕೊಂಡನು ಸುಭಾಷ್. ಮಂಗಳಾರತಿ ಮುಗಿದು ಪ್ರಸಾದ ತಂದು ಪುರೋಹಿತರು ಕೊಟ್ಟರು. ಇಬ್ಬರು ಆರತಿ ಪಡ್ಕೊಂಡು ವಿಭೂತಿ ಧರಿಸ್ಕೊಂಡ್ರು. ಈಗ ಕುಂಕುಮವನ್ನು ಕೊಟ್ಟಿದ್ದಕ್ಕೆ ಸುಭಾಷ್ ಇಟ್ಬಿಡ್ತಾನಾ ಎಂಬ ನಿರೀಕ್ಷೆಯಿಂದ ನೋಡಿದ್ಲು. ಅವನು ವಾಡಿಕೆಯಂತೆ ವಿಭೂತಿಯನ್ನು ಇಟ್ಕೊಂಡು ಗಂಧ ಇಟ್ಟುಕೊಳ್ಳುತ್ತಿದ್ದನು. ಅದನ್ನು ನೋಡಿದವಳು ಅವಳೇ ಕುಂಕುಮವನ್ನು ತೆಗೆದುಕೊಂಡು ತನ್ನ ಹಣೆಯಲ್ಲಿ ಇಟ್ಕೊಂಡು ಅವನು ಕಟ್ಟಿದ ತಾಳಿ ಇಲ್ದಿದ್ರು ಅವಳು ಕಟ್ಟಿಕೊಂಡಿದ್ದ ಅರಿಶಿನ ದಾರದಲ್ಲಿದ್ದ ಅರಿಶಿನ ಕೊಂಬಿಗೆ ಇಟ್ಕೊಂಡು ಈಗ ಸುಭಾಷ್ ಹತ್ರ ಹೋದಳು. ಕವಿತಾ, ಬಾ, ನಾವು ಪ್ರದಕ್ಷಿಣೆ ಬರೋಣ ಎಂದು ಅವಳನ್ನು ಕರ್ಕೊಂಡು ಹೋದನು. ಇಬ್ಬರು ಪ್ರದಕ್ಷಿಣೆ ಬರುವಾಗಲೇ ಸುತ್ತಲೂ ಇರುವ ದೇವರುಗಳು ನಮಸ್ಕರಿಸಿ ಈಗ ದೇವಸ್ಥಾನದ ಆವರಣದಲ್ಲಿ ಕುಳಿತಿದ್ರು. ಸ್ವಲ್ಪ ಸಮಯ ಇಬ್ಬರ ನಡುವೆಯೂ ಮೌನ ನೆಲೆಸಿತ್ತು. ಸರ್, ನಾನು ಕಾಲೇಜಿನಿಂದ ಬಂದು ತುಂಬ ಸಮಯವಾಯಿತು. ಮನೆಗೆ ಹೋಗಲು ತಡವಾದರೆ ಅಪ್ಪ ಬಂದು ಕಾಣೆಯಾಗಿದ್ದಾಳೆ ಎಂದು ಹುಡುಕುತ್ತಾರೆ. ಅದಕ್ಕಾಗಿ ಹೊರಡೋಣವಾ ಎಂದಳು. ನಿಮ್ಮಪ್ಪನಿಗೆ ನಾನು ಈಗಾಗಲೇ ಕರೆ ಮಾಡಿ ಹೇಳಿದ್ದೇನೆ. ಹಾಗಾಗಿ ತೊಂದರೆ ಏನೂ ಇಲ್ಲ. ಆಮೇಲೆ ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ಅದಕ್ಕಾಗಿಯೇ ನಾನು ನಿನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ. ನಾನು ಹೇಳಲು ಹೋಗುವುದನ್ನು ನೀನು ಹೇಗೆ ತೆಗೆದುಕೊಳ್ತೀಯೋ ತಿಳಿಯದು ಕವಿತಾ.
ಆದರೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಬೆಳಿಗ್ಗೆಯಿಂದ ನನ್ನ ಮನಸ್ಸು ಚಡಪಡಿಸುತ್ತಿದೆ ಎಂದನು ಸುಭಾಷ್. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಅವನು ಏನು ಕೇಳ್ತಾನೆ ಅನ್ನೋದನ್ನು ಕಾಯ್ತಾ ಇರಿ. ಥ್ಯಾಂಕ್ಸ್. ಬಾಯ್ ಬಾಯ್.